ನಮಸ್ತೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಬೇಸಿಗೆ ಮುಗ್ದು ಇನ್ನು ಮಳೆಗಾಲ ಆಗ್ತಿದೆ ಅಂತ ಹೇಳಿ ಅನ್ಕೊಂತೀವಿ. ಮೋಡ ಎಲ್ಲ ಮುಚ್ಕೊಂಡಿದ್ರುನು ಹೊರಗಡೆ ಹೋಗಿ ಬಂದ್ರೆ ಸಾಕು ಒಂಥರ ಸುಸ್ತು ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ. ಹಾಗೆ ಇವಾಗ ಸೀಸನ್ ಅಲ್ವಾ ಅಂತ ಹೇಳಿ ಮಾವಿನ ಹಣ್ಣು ಕಾಣಿಸ್ತು. ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡ್ ಬಂದೆ. ತಂದಿದ ತಕ್ಷಣ ಫಸ್ಟು ಅದನ್ನ ಆರ್ಗನೈಸ್ ಮಾಡ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದೆ. ಇವತ್ತು ನಾನು ಹಾಕ್ಕೊಂಡಿರುವಂಥ ಡ್ರೆಸ್ಸನ್ನ ನೀವು ನೋಡಿದ್ರೆ, ಇದು ಆ್ಯಕ್ಚುಲಿ ನಾನು ಒಂದು ಸೀರೆಯಲ್ಲಿ ಸ್ಟಿಚ್ ಮಾಡಿಸಿರೋದು. ಯೂಶುವಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಬಟ್ಟೆ ಮೇಲೆ ಕ್ರೇಜ್ ಇರತ್ತೆ. ನನ್ಗದೇನು ಅಂತ ಗೊತ್ತಿಲ್ಲ. ಸೀರೆಗಳನ್ನ ನೋಡಿದ್ರೆ ಅದನ್ನು ಡ್ರೆಸ್ ಆಗಿ ಕನ್ವರ್ಟ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ಹೊಲಿಸ್ಕೋಬೇಕು ಅನ್ನೋದು ಐಡಿಯಾ ಖಂಡಿತ ಇರಲಿಲ್ಲ ನನಗೆ. ಪಾವನಿ ಈ ಸೀರೆನ ನೋಡಿಬಿಟ್ಟು, "ಅಮ್ಮ ನನಗೆ ಇದರಲ್ಲಿ ಒಂದು ಟಾಪ್ ಹೊಲಿಸ್ಕೊಡಿ" ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಅವಳಿಗೆ ಅಂತ ಅಂದ್ಬಿಟ್ಟು ಟಾಪ್ ಹೊಲಿಸ್ದೆ. ಬಟ್ಟೆ ಉಳಿದಿತ್ತಲ್ವಾ, ಮತ್ತೆ ಅಗೇನ್ ಪಾವನಿಗೇನೆ ಏನಕ್ಕೆ ಸ್ಟಿಚ್ ಮಾಡಿಸೋದು, ಇಲ್ಲ ಹನಿಗೆ ಮಾಡಿಸಿದ್ರು ಪಾವನಿಗೆ ಮಾಡಿಸಿದ್ರು ಇಬ್ಬರಿಗೂ ಒಂದೇ ಆಗತ್ತೆ. ಯಾಕಂದರೆ ಇಬ್ಬರು ಎಕ್ಸ್ಚೇಂಜ್ ಮಾಡಿ ಹಾಕ್ಕೋತಾ ಇರ್ತಾರೆ, ಒಂದೇ ಥರ ಆಗಿಬಿಡತ್ತೆ, ಬೇಡ ಅಂತ ಅಂದ್ಬಿಟ್ಟು ಇದೇ ಸೀರೆ ನೋಡ್ತಿರ್ಬೋದು ನೀವು. ನಾನು ಲಾಂಗ್ ವಿಡಿಯೋದಲ್ಲಿ ತೋರಿಸಿದ್ದೆ, ಇದರಲ್ಲಿ ನಾನು ಡ್ರೆಸ್ನ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿ. ಸೊ ಸೆರಗ್ ಪಾರ್ಟ್ನ ಅವರು ನನಗೆ ಸ್ಲೀವ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಉಳಿದಿರೋಂಥ ಪಾರ್ಟಲ್ಲಿ ನನಗೆ ಡ್ರೆಸ್ ಅನ್ನೋದು ಆಗಿದೆ. ಇನ್ನು ಪಾವನಿದು ಟಾಪ್ ಬಂದು ಈ ಥರ ಇದೆ. ಬಟ್ ನನಗೆ ನನ್ನ ಟಾಪ್ ತುಂಬ ಇಷ್ಟ ಆಯಿತು. ಪಾವನಿಗೆ ಏನಂದರೆ ಸ್ವಲ್ಪ ಲಾಂಗ್ ಆಯಿತು ಟಾಪ್ ಅನ್ನೋದು ಅವಳ ಒಂದಿದು. ಅಂದರೆ ಇವಾಗ ಜೀನ್ಸ್ ಮೇಲೆ ಹಾಕೋತಾರಲ್ವ ಶಾರ್ಟ್ ಕುರ್ತಿ ಟೈಪ್, ಆ ಥರ ಹೊಲಿಸ್ಬೇಕಿತ್ತಂತೆ ಅವಳಿಗೆ. ಅದಕ್ಕೆ ಹೇಳ್ತಾ ಇದ್ಲು, "ಅಮ್ಮ ಸ್ವಲ್ಪ ಶಾರ್ಟ್ ಮಾಡಿಸ್ತೀನಿ, ಹಾಗೆ ಒಂಚೂರು ಲೂಸ್ ಇದೆ ಆಲ್ಟ್ರ್ ಮಾಡಿಸ್ಬೇಕು" ಅಂತ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡು ಸ್ವಲ್ಪ ಬ್ಯುಸಿ ಇದ್ದಾರೆ, ಅವ್ರು ಫ್ರೀ ಆದಾಗ ಆಲ್ಟ್ರೇಷನ್ ಮಾಡಿಸ್ತೀನಿ.